Hello everyone, I am Santosh KB, Assistant Professor of Economics. I am going to present a topic on inflation, meaning and definitions, which is there in BA third semester Economics. Uh, as far as my presentation is concerned, this is my flow of presentation: introduction, meaning and definitions. ಹಣದುಬ್ಬರ ಅಂದರೆ ಏನು, ಹಣದುಬ್ಬರದ ಕುರಿತಾಗಿ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ನೀಡಿದ ವ್ಯಾಖ್ಯಾನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. As far as the introduction or about inflation, the problem of inflation is as old as market system, where a systematic arrangements of buying and selling activity has started. The problem of inflation has emerged. ಯಾವಾಗ ಮಾರುಕಟ್ಟೆ ವ್ಯವಸ್ಥೆ ಅನ್ನುವಂತಹ ಉಗಮ ಆಯಿತು, ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ಕಂಡು ಹಿಡಿದ್ವಿ, ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಯಿತು, ಒಂದು ಮಾರುಕಟ್ಟೆ, ಕೊಳ್ಳುವವನು ಮಾರುವವನು, ಒಂದು ಬೆಲೆ ಅನ್ನುವಂಥ ಒಂದು ಪರಿಕಲ್ಪನೆ ಯಾವಾಗ ಉಗಮ ಆಯಿತು, ಆ ಕಾಲದಿಂದ, ಆ ಸಮಯದಿಂದ ಹಣದುಬ್ಬರ ಅನ್ನುವಂಥ ಒಂದು ಸನ್ನಿವೇಶ ಪ್ರಾರಂಭ ಆಗುತ್ತೆ. ಹಣ ವಸ್ತುಗಳಿಗೆ ಮೌಲ್ಯವನ್ನು ನಿರ್ಧರಿಸುವಂಥ ಸನ್ನಿವೇಶ ಯಾವಾಗ ಪ್ರಾರಂಭ ಆಯಿತು, ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಅಳೆಯುವಂತಹ ಒಂದು ಹಣದ ಮೂಲಕವಾಗಿರ್ಬೋದು ಅಥವಾ ಇತರೆ ಸಾಧನಗಳಿಂದ ಸರಕು ಮತ್ತು ಸೇವೆಗಳ ಬೆಲೆಗಳನ್ನು ಅಥವಾ ಮೌಲ್ಯವನ್ನು ಅಳೆಯುವಂಥ ವ್ಯವಸ್ಥೆ ಯಾವಾಗ ಪ್ರಾರಂಭ ಆಯಿತೋ ಅವತ್ತಿಂದ ಹಣದುಬ್ಬರ ಅನ್ನುವಂಥ ಒಂದು ಸನ್ನಿವೇಶ ಆರ್ಥಿಕತೆಯಲ್ಲಿ ಉಗಮ ಆಗುತ್ತೆ. ಬಟ್ ಎ ಪರ್ಸಿಸ್ಟೆಂಟ್, ಕಂಟಿನ್ಯೂಯಸ್ ಆ್ಯಂಡ್ ಹೈ ರೇಟ್ ಆಫ್ ಇನ್ಫ್ಲೇಷನ್, generally 5% or more, has emerged during the post-war II period. But the rate, as far as the rate of inflation is concerned, 5% and more percent of inflation we can see after post-World War II. ಎರಡನೇ ವಿಶ್ವ ಮಹಾಯುದ್ಧ ಏನು ಸಂಭವಿಸ್ತದೆ, 1940ರ ನಂತರ ಅಧಿಕ ದರದ ಹಣದುಬ್ಬರವನ್ನು ದಾಖಲಿಸಲಿಕ್ಕೆ ಜಗತ್ತಿನ ಹಲವು ರಾಷ್ಟ್ರಗಳು ಸಾಕ್ಷಿಯಾಗ್ತವೆ. ಸೊ ಅವಾಗ ಹಣದುಬ್ಬರ ಅನ್ನುವಂಥದ್ದು ಒಂದು ಗಂಭೀರ ಆರ್ಥಿಕ ಸಮಸ್ಯೆ ಅನ್ನುವಂಥ ಪರಿಕಲ್ಪನೆ ಉಗಮ ಆಗುತ್ತೆ. ಇನ್ಫ್ಲೇಷನ್ ಆಸ್ ಅ ಮೋಸ್ಟ್ ಇಂಟ್ರಾಕ್ಟೇಬಲ್ ಎಕನಾಮಿಕ್ ಪ್ರಾಬ್ಲಮ್ ಫಾರ್ ಬೋತ್ ಥಿಯರಿಟಿಷಿಯನ್ ಆ್ಯಂಡ್ ಪಾಲಿಸಿ ಮೇಕರ್ಸ್ ಆಲ್ ಓವರ್ ದಿ ವರ್ಲ್ಡ್. ಜಗತ್ತಿನಾದ್ಯಂತ ಇವತ್ತು ಅತ್ಯಂತ ಬಹುಚರ್ಚಿತ ಮತ್ತು ಗಮನಿಸಲೇಬೇಕಾದಂತಹ ಒಂದು ಆರ್ಥಿಕ ಸನ್ನಿವೇಶವಾಗಿ ಇವತ್ತು ನಿರ್ಮಾಣ ಆಗಿದೆ. ಅದು ಪಾಲಿಸಿ ಮೇಕರ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಥಿಯರಿಟಿಷಿಯನ್ಸ್ ಇರ್ಬೋದು, ಎಕನಾಮಿಸ್ಟ್ಗಳಿರ್ಬೋದು. ಇಟ್ ಈಸ್ ಅ ಮೋಸ್ಟ್ ಡಿಬೇಟಬಲ್, ಮೋಸ್ಟ್ ಇಂಟ್ರಾಕ್ಟೇಬಲ್ ಎಕನಾಮಿಕ್ ಪ್ರಾಬ್ಲಮ್ ಟುಡೇ. ಇವತ್ತು ಹಣದುಬ್ಬರ ಅನ್ನುವಂಥದ್ದು ಅದು ಆರ್ಥಿಕತೆಯ ಮೇಲೆ, ಉತ್ಪಾದನೆಯ ಮೇಲೆ, ವಿತರಣೆಯ ಮೇಲೆ, ಅನುಭೋಗದ ಮೇಲೆ, ಒಟ್ಟಾರೆ ಬೆಳವಣಿಗೆ ಮೇಲೆ ಅದು ಬೀರುವ ಪ್ರಭಾವದ ಆಧಾರದ ಮೇಲೆ ಅರ್ಥಶಾಸ್ತ್ರಜ್ಞರಿರ್ಬೋದು, ಪಾಲಿಸಿ ಮೇಕರ್ಸ್ ಇರ್ಬೋದು, ನೀತಿ ನಿರೂಪಕರಿರ್ಬೋದು, ರಾಜಕಾರಣಿಗಳಿರ್ಬೋದು ಅಥವಾ ಆಡಳಿತಗಾರರಿರ್ಬೋದು, ಇದು ಗಂಭೀರವಾಗಿ ಪರಿಗಣಿಸಲೇಬೇಕಾದಂತಹ ಒಂದು ಆರ್ಥಿಕ ಒಂದು ಪರಿಕಲ್ಪನೆಯಾಗಿ ಇವತ್ತು ಹಣದುಬ್ಬರ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಕಾಣ್ಬೋದು ಅಂತ. ಆ್ಯಂಡ್ ಆ್ಯಸ್ ಫಾರ್ ಆಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್ ಇಸ್ ಕನ್ಸರ್ನ್ಡ್, ಸೊ ಹಣದುಬ್ಬರ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ಹಣದುಬ್ಬರ ನಾವು ಕನ್ನಡದಲ್ಲಿ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಅಂತಂದ್ರೆ ನಾವೇನು ಹೇಳ್ಬೋದು ಅಂದರೆ ಇನ್ಕ್ರೀಸ್ ಇನ್ ದಿ ಕ್ವಾಂಟಿಟಿ ಆಫ್ ಮನಿ ಅಂತ ಹೇಳ್ಬೋದು. ಹಣದ ಪ್ರಮಾಣದಲ್ಲಿನ ಹೆಚ್ಚಳ ಅಂತ ಹೇಳ್ಬೋದು. ಹಣದುಬ್ಬರ ಅಂದರೆ ಹಣದ ಪ್ರಮಾಣದಲ್ಲಿನ ಹೆಚ್ಚಳ. Inflation is an economic term. It is an economic term that refers to an environment of generally rising prices of goods and services within a particular economy. Okay, it is a situation of rising prices of goods and services. ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಿರುವಂತಹ ಸನ್ನಿವೇಶವನ್ನು, ಒಂದು ನಿರ್ದಿಷ್ಟ ಸಮಯದಲ್ಲಿ, ಒಂದು ನಿರ್ದಿಷ್ಟ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಹೋಗುವ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂಥೇಳಿ ಕರಿಬೋದು. ಇಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುವಂಥ ಸನ್ನಿವೇಶವನ್ನು ಹಣದುಬ್ಬರ ಅಂತ ಕರಿತೀವಿ. ಆ್ಯಸ್ ಜನರಲ್ ಪ್ರೈಸ್ ರೈಸ್, ದ ಪರ್ಚೇಸಿಂಗ್ ಪವರ್ ಆಫ್ ಕನ್ಸ್ಯೂಮರ್ ಡಿಕ್ರೀಸಸ್. Okay, as general price rise, the prices of goods and services rises
ಆಸ್ ಅ ರಿಸಲ್ಟ್ ಆಫ್ ವಿಚ್ ದ ಪರ್ಚೇಸಿಂಗ್ ಪವರ್ ಆಫ್ ಕನ್ಸ್ಯೂಮರ್ ಡಿಕ್ರೀಸಸ್. ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳಿಗೆ ಇರುವಂತಹ ಬೆಲೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋದರೆ ಅನುಭೋಗಿಗಳು ನಿಶ್ಚಿತ ಆದಾಯವನ್ನು ಹೊಂದಿದವರ ಕೊಳ್ಳುವ ಸಾಮರ್ಥ್ಯ ಅಥವಾ ಖರೀದಿ ಮಾಡುವ ಸಾಮರ್ಥ್ಯ ಅಥವಾ ಬೈಯಿಂಗ್ ಕೆಪಾಸಿಟಿ ಅಂತ ನಾವೇನು ಕರಿತೀವಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ ಆ್ಯಂಡ್ ಫಾಲ್ ಇನ್ ದಿ ಪರ್ಚೇಸಿಂಗ್ ಪವರ್ ಆಫ್ ಮನಿ. ಸೊ ಇನ್ಫ್ಲೇಷನಿಂದ ಮತ್ತೇನಾಗುತ್ತೆ ಅಂದರೆ ಯಾವಾಗ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಹೋಗ್ತವೆ ಆವಾಗ ಹಣದ ಖರೀದಿ ಮಾಡುವ ಶಕ್ತಿ, ಹಣದ ಕೊಳ್ಳುವ ಶಕ್ತಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಣದುಬ್ಬರ ಅಂದ ತಕ್ಷಣ ನಮ್ಗೆ ಏನು ನೆನಪಾಗಬೇಕು, ಯಾವ ಅಂಶಗಳು ಗಮನಿಸಬೇಕು ನಾವು ಅಂತಂದರೆ, ಹಣದುಬ್ಬರ ಅಂದರೆ ಹಣದ ಪ್ರಮಾಣದಲ್ಲಿನ ಹೆಚ್ಚಳ, ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿನ ನಿರಂತರ ಏರಿಕೆ, ಅಟ್ ದ ಸೇಮ್ ಟೈಮ್ ಹಣದ ಮೌಲ್ಯದಲ್ಲಿನ ಇಳಿತ ಅಥವಾ ಹಣದ ಕೊಳ್ಳುವ ಶಕ್ತಿಯಲ್ಲಿನ ಇಳಿಕೆಯನ್ನು ನಾವೇನಂತ ಕರಿಬೋದು, ಹಣದುಬ್ಬರ ಅಂತ ಕರಿಬೋದು. ಸೊ ಹಣದುಬ್ಬರ ಅಂತಂದರೆ ದೆರ್ ಈಸ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪ್ರೈಸ್ ಲೆವೆಲ್ ಆ್ಯಂಡ್ ದಿ ಕ್ವಾಂಟಿಟಿ ಆಫ್ ಮನಿ ಇನ್ ಸರ್ಕ್ಯುಲೇಷನ್. ಒಂದು ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವ ಹಣದ ಪ್ರಮಾಣಕ್ಕೂ ಮತ್ತು ಬೆಲೆಗಳಿಗೂ ನೇರ ಸಂಬಂಧ ಇರ್ತದೆ. ಬೆಲೆಗಳು ಯಾವಾಗ ಜಾಸ್ತಿ ಆಗ್ತಾ ಹೋಗ್ತವೆ ಹಣದ ಹರಿವು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಆದರೆ ದೇರ್ ಈಸ್ ಎ ಇಂಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಲೆವೆಲ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಮನಿ. ಓಕೆ, ಸೊ ಯಾವಾಗ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಹೋಗ್ತವೆ ಆವಾಗ ಹಣದ ಕೊಳ್ಳುವ ಶಕ್ತಿ ಅಥವಾ ಖರೀದಿ ಮಾಡುವ ಶಕ್ತಿ ಕಡಿಮೆ ಆಗೋದ್ರಿಂದ ಹಣದ ಮೌಲ್ಯ ಅಂತ ನಾವೇನು ಕರಿತೀವಿ, ಹಣದ ಮೌಲ್ಯ ಕಡಿಮೆ ಆಗ್ತದೆ, ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಸೊ ಈ ಹಣದ ಮೌಲ್ಯ ಹೆಂಗೆ ಕಡಿಮೆ ಆಗ್ತದೆ, ಹಣದ ಖರೀದಿ ಮಾಡುವ ಶಕ್ತಿ ಹೇಗೆ ಕಡಿಮೆ ಆಗ್ತದೆ ಅನ್ನೋದನ್ನು ನಾವು ಈ ಒಂದು ರೇಖಾಚಿತ್ರದಲ್ಲಿ ನೋಡ್ಬೋದು. ಸೊ ಇನ್ 1980, a cup of coffee can get by spending $0.45 $0.45, right? So at the same time in 1990 the same cup of coffee can be purchased by spending $0.75. In 2000 we need to spend $1. In 2010 for the same cup of coffee we need to spend $1.25. So that means what it says here, the quantity of money is increasing but the value of money is decreasing, the buying capacity of money is decreasing. ಇಲ್ಲಿ ಏನನ್ನು ಗಮನಿಸ್ಬೋದು, 1980ರಲ್ಲಿ ನಾವು ಒಂದು ಕಪ್ ಕಾಫಿಯನ್ನು ನಾವು ಬಳಸೋದಕ್ಕೆ ನಾವು ಅಥವಾ ಅನುಭೋಗಿಸೋದಕ್ಕೆ $0.45 ಡಾಲರ್ನಷ್ಟು ಹಣವನ್ನು ಕೊಟ್ಟರೆ ನಮಗೆ ಸಿಗ್ತಾಯಿತ್ತು. ನಾವು ಅದೇ ಕಾಫಿಯನ್ನು ನಾವು 2010ರಲ್ಲಿ ನಾವು ಖರೀದಿ ಮಾಡಬೇಕು ಅಂದರೆ ನಾವು ಅದಕ್ಕೆ $1.25 ಕೊಡಬೇಕಾಗುತ್ತೆ. ಸೊ ಇದರ ಅರ್ಥ ಏನು ಅಂದರೆ ನಮ್ಮ ಹಣದ ಪ್ರಮಾಣ ಜಾಸ್ತಿ ಆಗಿದೆ, ಅಂದರೆ ಬೆಲೆಗಳು ಜಾಸ್ತಿ ಆಗಿದ್ದಾವೆ, ಆದರೆ ಹಣದ ಕೊಳ್ಳುವ ಶಕ್ತಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಈ ಸನ್ನಿವೇಶವನ್ನು ನಾವು ಏನಂತ ಕರಿತೀವಿ, ಹಣದುಬ್ಬರ ಅಂತೇಳಿ ಕರಿತೀವಿ. ಸೊ ಈ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಸೊ ಈ ಒಂದು ಈ ಒಂದು ಸನ್ನಿವೇಶದಲ್ಲಿ ನೋಡೋದಾದರೆ ಎ ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ಕರೆನ್ಸಿ ಕ್ಯಾನ್ ಪರ್ಚೇಸ್ a plenty of commodities in 1972, right? A particular volume of rupee or a particular volume of dollar, whatever it may be, can purchase a full of basket goods and services in 1972. And in 1992 the same unit of money, say for example 500 rupees, can purchase the lesser amount of goods and services as compared to the previous one. So at the same time in 2012 the same quantity of rupee or dollar or whatever it may be can purchase lesser amount of goods and services or lesser volume of goods and services. ಓಕೆ, ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ 1972ರಲ್ಲಿ ಫಾರ್ ಎಕ್ಸಾಂಪಲ್ ನಾವು $500 ಅಂತ ತೊಗೊಂಡ್ರೆ, ಸೊ $500 ನಾವು 1972ರಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ ಅಂದರೆ ನಮಗೆ ಅಧಿಕ ಪ್ರಮಾಣದ ಸರಕು ಮತ್ತು ಸೇವೆಗಳ ಲಭ್ಯತೆ ಆಗ್ತಾಯಿತ್ತು. ಅದೇ
500 ನಾವು 1992ರಲ್ಲಿ ಮಾಡಿದರೆ ಅದಕ್ಕಿಂತ ಕಡಿಮೆ ಪ್ರಮಾಣದ ಸರಕು ನಮಗೆ ಸಿಗ್ತಾ ಇದೆ. ಅದೇ 500 2012ರಲ್ಲಿ ನಾವು ಖರ್ಚು ಮಾಡಿದರೆ ಅದಕ್ಕಿಂತಲೂ ಕಡಿಮೆ ಮೊತ್ತದ ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದ ಸರಕು ಮತ್ತು ಸೇವೆಗಳು ನಮಗೆ ಲಭ್ಯ ಆಗ್ತವೆ. ಅಂದರೆ ಅರ್ಥ ಏನು ಅಂದರೆ, ಹಣ ವರ್ಷದಿಂದ ವರ್ಷಕ್ಕೆ ತನ್ನ ಖರೀದಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಬರ್ತದೆ. ಸೊ ಒಟ್ಟಾರೆಯಾಗಿ ಹೇಳೋದಂದರೆ, ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಹೋದಂತೆ ಹಣ ತನ್ನ ಖರೀದಿ ಮಾಡುವ ಸಾಮರ್ಥ್ಯವನ್ನು ಅಥವಾ ಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುವಂತಹ ಸನ್ನಿವೇಶವನ್ನು ನಾವೇನಂತ ಕರಿತೀವಿ? ಹಣದುಬ್ಬರ. ಕಳೆದುಕೊಳ್ಳುತ್ತಾ ಸಾಗುವಂಥ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಹೋಗುವಂತಹ ಸನ್ನಿವೇಶ, ಹಣದ ಮೌಲ್ಯವು ಕಡಿಮೆಯಾಗುತ್ತಿರುವಂಥ ಸನ್ನಿವೇಶ, ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚುತ್ತಾ ಹೋಗುವಂಥ ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತೇಳಿ ಕರೀಬಹುದು. As far as the definitions of inflation is concerned, ನಾವು ಹಣದುಬ್ಬರದ ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂತೆ, ಸೊ ದೇರ್ ಆರ್ ವೇರಿಯಸ್ economists who defined inflation in different way. So ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಸೊ ಆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಹಣದುಬ್ಬರ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವರ ವ್ಯಾಖ್ಯಾನ ಏನಿದೆ ಅನ್ನೋದನ್ನು ನಾವು ಈ ಒಂದು ಸನ್ನಿವೇಶದಲ್ಲಿ ಚರ್ಚೆ ಮಾಡೋಣ. ಕೋಲ್ಬರ್ನ್, a famous economist, Colburn says inflation is a situation of too much money chasing too few goods. Okay, it is a famous definition of inflation given by Colburn. According to him, inflation is a situation. It is a situation of an economy where the too much of money means the huge quantity of money or huge volume of money is trying to chase too few goods which are available in the market. Okay, so demand is more, people have more money to purchase, but the availability of goods as far as the supply of goods and services concerned is very low. It is a situation of inflation as according to Colburn. So Colburn ಅನ್ನುವಂಥ ಅರ್ಥಶಾಸ್ತ್ರಜ್ಞರ ಪ್ರಕಾರ ಹಣದುಬ್ಬರ ಅಂದರೆ ಏನು? ಹಣದುಬ್ಬರ ಅನ್ನುವಂಥದ್ದು ಇದು ಒಂದು ಆರ್ಥಿಕ ಸನ್ನಿವೇಶ, ಇದೊಂದು ಸಿಚುವೇಶನ್. ಸೊ ಯಾವ ರೀತಿಯ ಸಿಚುವೇಶನ್ ಇದು? ಇಟ್ ಈಸ್ ಅ ಸಿಚುವೇಶನ್ ಆಫ್ ಟೂ ಮಚ್ ಆಫ್ ಮನಿ ಚೇಸಿಂಗ್ ಟೂ ಫ್ಯೂ ಗುಡ್ಸ್. ಆರ್ಥಿಕತೆಯಲ್ಲಿ ಅಗಾಧವಾದ ಹಣ, ಅಧಿಕ ಗಾತ್ರದ ಹಣ ಕೆಲವು ಸರಕುಗಳನ್ನು ಬೆನ್ನಟ್ಟುವಂತಹ ಸನ್ನಿವೇಶ. ಓಕೆ, ಏನು ಬೆನ್ನಟ್ಟುವಂಥ ಸನ್ನಿವೇಶ ಅಂದರೆ, ಆರ್ಥಿಕತೆಯಲ್ಲಿ ಹಣದ ಹರಿವು ಜಾಸ್ತಿ ಆಗಿರ್ತದೆ, ಕೊಳ್ಳುವವರ ಸಾಮರ್ಥ್ಯ ಕೊಳ್ಳುವವರ ಬಳಿ ಹಣ ಜಾಸ್ತಿ ಇರ್ತದೆ, ಆದರೆ ಆರ್ಥಿಕತೆಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆ ಕಡಿಮೆ ಇರ್ತದೆ. ಸರಕು ಸೇವೆಗಳ ಬೆಲೆಗಳ ಲಭ್ಯತೆ ಕಡಿಮೆ ಇರೋದ್ರಿಂದ, ಸರಕು ಸೇವೆಗಳ ಪೂರೈಕೆ ಕಡಿಮೆ ಇರೋದ್ರಿಂದ ಅಗಾಧ ಪ್ರಮಾಣದ ಹಣ ಕೆಲವೇ ಸರಕುಗಳನ್ನು ಬೆನ್ನಟ್ಟುವಂಥ ಸನ್ನಿವೇಶ ಆಗ್ತದೆ. ಇದರಿಂದ ಬೇಡಿಕೆ ಹೆಚ್ಚಾಗಿ ಸರಕು ಮತ್ತು ಸೇವೆಗಳು ಆ ಮಿತ ಸರಕು ಮತ್ತು ಸೇವೆಗಳೇನಿದ್ದಾವೆ ಅವು ಕಡಿಮೆ ಪೂರೈಕೆ ಹೊಂದಿರುವಂಥ ಸರಕು ಮತ್ತು ಸೇವೆಗಳ ಬೆಲೆಗಳೇನಿದ್ದಾವೆ ಅದು ಹೆಚ್ಚುತ್ತಾ ಹೋಗುವಂಥ ಸನ್ನಿವೇಶವನ್ನು ನಾವೇನಂತ ಕರಿಬೋದು? ಹಣದುಬ್ಬರ ಅಂತ ಕರಿಬೋದು ಅಂತ ಕೋಲ್ಬರ್ನ್ ಅವರು ಹೇಳ್ತಾರೆ. ಕೋಲ್ಬರ್ನ್ ಅವರ ಪ್ರಕಾರ ಅಗಾಧ ಗಾತ್ರದ ಹಣವು ಕೆಲವು ಸರಕುಗಳನ್ನು, ಆರ್ಥಿಕತೆಯಲ್ಲಿರುವಂತಹ ಕೆಲವು ಸರಕುಗಳನ್ನು ಬೆನ್ನಟ್ಟುವಂತಹ ಸನ್ನಿವೇಶಕ್ಕೆ ನಾವು ಹಣದುಬ್ಬರ ಅಂತೇಳಿ ಕರಿಬೋದು ಅಂತ ಕೋಲ್ಬರ್ನ್ ಅವರು ವ್ಯಾಖ್ಯಾನಿಸ್ತಾರೆ. ಆ್ಯಂಡ್ ದೆನ್ ಕ್ರೌಥರ್ ಅನ್ನುವಂಥ ಎಕನಾಮಿಸ್ಟ್ ಹಣದುಬ್ಬರ ಅಂದರೆ ಏನಂತ ಹೇಳ್ತಾರೆ ಅಂದರೆ, ಕ್ರೌಥರ್ ಡಿಫೈನ್ಡ್ ಇನ್ಫ್ಲೇಷನ್ ಆ್ಯಸ್ a state in which the value of money is falling, that is price are rising. ಓಕೆ, ನಾನೀಗಾಗಲೇ ಚರ್ಚೆ ಮಾಡಿದಂತೆ ಕ್ರೌಥರ್ ಅನ್ನುವಂಥ ಎಕನಾಮಿಸ್ಟ್ ಏನು ಹೇಳ್ತಾರೆ, ಇನ್ಫ್ಲೇಷನ್ ಇಸ್ ಡಿಫೈನ್ಡ್ ಆ್ಯಸ್ ಇಟ್ ಈಸ್ ಅ ಸ್ಟೇಟ್ ಇನ್ ವಿಚ್ ದ ವ್ಯಾಲ್ಯೂ ಆಫ್ ಮನಿ ಇಸ್ ಫಾಲಿಂಗ್, ದಟ್ ಈಸ್ ಪ್ರೈಸ್ ಆರ್ ರೈಸಿಂಗ್. ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಇದ್ದಾವೆ ಅಂದರೆ ಅರ್ಥ ಏನು? ವಾಟ್ ಇಟ್ ಇಂಪ್ಲೈಡ್ ಮೀನಿಂಗ್ ಈಸ್ ದ ವ್ಯಾಲ್ಯೂ ಆಫ್ ಮನಿ ಈಸ್ ಫಾಲಿಂಗ್. ಸೊ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಇದ್ದಾವೆ ಅಂದರೆ ಅರ್ಥ ಏನು? ಹಣದ ಖರೀದಿ ಮಾಡೋ ಶಕ್ತಿ ಕುಗ್ತಾ ಇದೆ, ಹಣದ ಖರೀದಿ ಮಾಡೋ ಸಾಮರ್ಥ್ಯ ಕುಗ್ತಾ ಇದೆ, ಅಥವಾ ಹಣದ ಮೌಲ್ಯ ಕುಗ್ತಾ ಇದೆ. ವಾಟ್ ಈಸ್ ವ್ಯಾಲ್ಯೂ ಆಫ್ ಮನಿ ದೆನ್?
ವ್ಯಾಲ್ಯೂ ಆಫ್ ಮನಿ ಅಂದರೆ ಏನಾಗುತ್ತೆ, ಹಣದ ಮೌಲ್ಯ ಅಂದ್ರೇನು, ದ ಬೈಯಿಂಗ್ ಕೆಪಾಸಿಟಿ ಆಫ್ ಮನಿ ಆರ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ, ದ ಎಬಿಲಿಟಿ ಟು ಪರ್ಚೇಸ್ ಆಫ್ ಮನಿ. ಓಕೆ, ಸೊ ವ್ಯಾಲ್ಯೂ ಆಫ್ ಮನಿ ಇಸ್ ವ್ಯಾಲ್ಯೂ ಆಫ್ ಮನಿ ರೆಫರ್ಸ್ ಟು a volume of goods and services which a unit of money can purchase at a particular time period. We can call it as the value of money. Value of money means a unit of money can purchase at a particular time period. If a particular unit of money can purchase more and more goods and services, means money has good value of money. If a particular unit of money can purchase lesser amount of goods and services, means that money have the lesser value of money. So ಹಣದ ಮೌಲ್ಯ ಅಂದರೆ ಹಣದ ಖರೀದಿ ಮಾಡುವ ಸಾಮರ್ಥ್ಯ ಅಥವಾ ಹಣದ ಕೊಳ್ಳುವ ಸಾಮರ್ಥ್ಯ. ಒಂದು ವೇಳೆ ಆರ್ಥಿಕತೆಯಲ್ಲಿ ಒಂದು ನಿಗದಿತ ಮೊತ್ತದ ಹಣ ಹೆಚ್ಚು ಸರಕುಗಳನ್ನು ಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಅಧಿಕ ಹಣದ ಮೌಲ್ಯ ಅಂತ ಕರಿತೀವಿ. ಅದೇ ಸಮಯದಲ್ಲಿ ಒಂದು ನಿರ್ದಿಷ್ಟ ಹಣದ ಮೊತ್ತ ಅಥವಾ ನಿರ್ದಿಷ್ಟ ಹಣ ಕಡಿಮೆ ಮೊತ್ತದ ಸರಕು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ತಾ ಇತ್ತು ಅಂದರೆ ಅದಕ್ಕೆ ಹಣದ ಮೌಲ್ಯ ಕಡಿಮೆ ಇದೆ ಅನ್ನೋಂಥ ಅರ್ಥದಲ್ಲಿ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, a 100 rupee can purchase 2 liters of petrol, case number 1, and case number 2, a 100 rupees can purchase only 1 liter of petrol. 100 ರೂಪಾಯಿಯಲ್ಲಿ ನಾವು 2 ಲೀಟರ್ ಪೆಟ್ರೋಲನ್ನು ಪರ್ಚೇಸ್ ಮಾಡ್ಬೋದು ಒಂದು ಕೇಸಲ್ಲಿ. ಇನ್ನೊಂದು ಕೇಸಲ್ಲಿ 1 ಲೀಟರ್ 100 ರೂಪಾಯಿ ಕೇವಲ 1 ಲೀಟರ್ ಪೆಟ್ರೋಲನ್ನು ಪರ್ಚೇಸ್ ಮಾಡ್ಬೋದು. ಸೊ ಯಾವಾಗ 100 ರೂಪಾಯಿ 2 ಲೀಟರ್ ಪೆಟ್ರೋಲನ್ನು ಖರೀದಿ ಮಾಡೋ ಸಾಮರ್ಥ್ಯ ಹೊಂದಿರ್ತದೆಯೋ ಆವಾಗ ಹಣದ ಮೌಲ್ಯ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ಯಾವಾಗ ಅದೇ 100 ರೂಪಾಯಿ 1 ಲೀಟರ್ ಪೆಟ್ರೋಲನ್ನು ಖರೀದಿ ಮಾಡೋ ಸಾಮರ್ಥ್ಯ ಹೊಂದಿರ್ತದೆಯೋ ಆವಾಗ ಹಣದ ಮೌಲ್ಯ ಕಡಿಮೆ ಆಗ್ತದೆ. ಯಾವಾಗ ಹಣದ ಮೌಲ್ಯ ಕಡಿಮೆ ಆಗ್ತದೆ ಅಂದರೆ ಪೆಟ್ರೋಲ್ ಬೆಲೆ ಹೆಚ್ಚಾದಾಗ ಅಥವಾ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆಯಾಗುವಂತಹ ಒಂದು ಸನ್ನಿವೇಶವನ್ನು ಹಣದುಬ್ಬರ ಅಂತ ಹೇಳ್ಬೋದು ಅಂತ ಕ್ರೌಥರ್ ಅವರು ವ್ಯಾಖ್ಯಾನಿಸ್ತಾರೆ. ಆ್ಯಂಡ್ ಅಕಾರ್ಡಿಂಗ್ ಟು ಪಿಗು, AC Pigou, a famous economist, according to him, what is inflation is, inflation exists when money income is expanding more than in production to increase in earning activities. Okay, inflation is exist ಯಾವಾಗ ಹಣದುಬ್ಬರ ಆರ್ಥಿಕತೆಯಲ್ಲಿ ಅಸ್ತಿತ್ವದಲ್ಲಿರ್ತದೆ ಅಂತಂದರೆ when money income is expanding, the volume of money is increasing, the supply of money is increasing, the flow of money is increasing in the economy more than ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಪ್ರೊಡಕ್ಷನ್ ಟು ಇನ್ಕ್ರೀಸ್ ಇನ್ ಅರ್ನಿಂಗ್ ಆ್ಯಕ್ಟಿವಿಟಿ. ಒಂದು ಆರ್ಥಿಕತೆಯಲ್ಲಿ ಸಮಗ್ರ ಪೂರೈಕೆ ಕಡಿಮೆ ಇದ್ದಾಗ, ಸರಕು ಸೇವೆಗಳ ಲಭ್ಯತೆ ಕಡಿಮೆ ಇದ್ದಾಗ, ಆರ್ಥಿಕತೆಯಲ್ಲಿ ಹಣದ ಹರಿವು ಹೆಚ್ಚಾದರೆ, ಹಣದ ಮೊತ್ತ ಜಾಸ್ತಿ ಆದರೆ ಅಂತಹ ಒಂದು ಸನ್ನಿವೇಶವನ್ನು ಹಣದುಬ್ಬರ ಅಂತ ಹೇಳ್ಬೋದು. ಅಂದರೆ ಆರ್ಥಿಕತೆಯಲ್ಲಿ ಹಣದ ಹರಿವು ಜಾಸ್ತಿ ಇರ್ತದೆ, ಸರಕು ಸೇವೆಗಳಿಗೆ ಬೇಡಿಕೆ ಜಾಸ್ತಿ ಇರ್ತದೆ, ಆದರೆ ಸರಕು ಮತ್ತು ಸೇವೆಗಳ ಲಭ್ಯತೆ ಕಡಿಮೆ ಇರ್ತದೆ, ಪೂರೈಕೆ ಕಡಿಮೆ ಇರುವಂಥ ಸನ್ನಿವೇಶವನ್ನು ಹಣದುಬ್ಬರ ಅಂತ ಹೇಳ್ಬೋದು ಅಂತ ಪಿಗು ಹೇಳ್ತಾರೆ. ಇನ್ಫ್ಲೇಷನ್ ಈಸ್ ಎಕ್ಸಿಸ್ಟ್ ಯಾವಾಗ ಹಣದುಬ್ಬರ ಅಸ್ತಿತ್ವ ಇರ್ತದೆ, ಮನಿ ಇನ್ಕಮ್ ಈಸ್ ಮೋರ್ ಬಟ್ ದ ಅವೈಲಬಿಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಲೆಸ್. ಸೊ ದಟ್ ಈಸ್ ದ ಸಿಚುವೇಶನ್ ಆಫ್ ಇನ್ಫ್ಲೇಷನ್ ಅಕಾರ್ಡಿಂಗ್ ಟು AC Pigou. So this presentation is about what is inflation, what are the main definitions of inflation. So as I told, inflation is a situation of price rise. Inflation is a situation of continuous price rise. Okay, price rising situation, at the same time the value of money decreasing as the price of goods and services increasing. Okay, and there is a direct relationship between the quantity of money and the price level, and there is an inverse and opposite relationship between the price level and the value of money. Okay, so ಹಣದುಬ್ಬರ ಅಂತ ನಾವು ಬಂದಾಗ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಹೋಗುವಂಥ ಸನ್ನಿವೇಶವನ್ನು ಹಣದುಬ್ಬರ ಅಂತ ಕರಿತೀವಿ. ಇಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚುತ್ತಾ ಹೋಗ್ತಾ ಇರುವಂಥ ಸನ್ನಿವೇಶ ಮತ್ತು ಹಣದ ಮೌಲ್ಯ ಕುಗ್ಗುತ್ತಾ ಇರುವಂಥ ಒಂದು ಸನ್ನಿವೇಶ. ಹಣದ ಮೌಲ್ಯಕ್ಕೂ ಮತ್ತು ಬೆಲೆಗಳಿಗೂ ವಿರುದ್ಧವಾದ ಸಂಬಂಧ ಇರುತ್ತದೆ. ಆರ್ಥಿಕತೆಯಲ್ಲಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆ ಆಗ್ತದೆ.
ಆರ್ಥಿಕತೆಯಲ್ಲಿ ಹಣದ ಹರಿವು ಜಾಸ್ತಿ ಆದಾಗ, ಹಣದ ಪ್ರಮಾಣ ಜಾಸ್ತಿ ಆದಾಗ ಬೆಲೆಗಳು ಜಾಸ್ತಿ ಆಗೋದ್ರಿಂದ ಹಣದ ಪ್ರಮಾಣಕ್ಕೂ ಹಣದ ಲಭ್ಯತೆಗೂ ಮತ್ತು ಬೆಲೆಗಳಿಗೂ ನೇರವಾದ ಸಂಬಂಧ ಹೊಂದಿರ್ತದೆ. ಸೊ ಹಣದುಬ್ಬರ ಅನ್ನುವಂಥದ್ದು ಜಾಗತಿಕವಾಗಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಲೇಬೇಕಾದಂಥ ಒಂದು ಆರ್ಥಿಕ ಸಮಸ್ಯೆ ಆಗಿರೋದ್ರಿಂದ ಅರ್ಥಶಾಸ್ತ್ರಜ್ಞರು, ನೀತಿ ನಿರೂಪಕರು ಮತ್ತು ಆಡಳಿತಗಾರರು ಹೆಚ್ಚು ಗಮನವಹಿಸುವಂತಹ ಒಂದು ಪ್ರಮುಖವಾದ ಆರ್ಥಿಕ ಪರಿಕಲ್ಪನೆ ಅಂತೇಳಿ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಇನ್ಫ್ಲೇಷನ್ ಆ್ಯಂಡ್ ದ ಡೆಫಿನಿಷನ್ಸ್ ಆಫ್ ಇನ್ಫ್ಲೇಷನ್. ಥ್ಯಾಂಕ್ ಯು.